ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜೀಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ದಂಟು ಮತ್ತು ಬೇಳೆ ಹಾಕಿ ಹುಳಿ ಮಾಡ್ತಿದ್ದೀನಿ, ಅಥವಾ ಸಾಂಬಾರು ಅಂತಲೂ ಅನ್ಬೋದು. ಸಿಂಪಲ್ಲಾಗಿ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಮತ್ತು ಇದು ದಂಟು ಸೊಪ್ಪು ಬರುತ್ತಲ್ಲ, ಅದ್ರ ಹಿಂದುಗಡೆದು ಕಾಂಡ ಭಾಗ ತೊಗೊಂಡು ನಾನು ಮಾಡ್ತಿರೋದು. ದಂಟು ತಿನ್ನೋದ್ರಿಂದ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಪೈಲ್ಸ್ ಪ್ರಾಬ್ಲಮ್ ಇರೋರ್ಗೆ ಒಳ್ಳೆಯದು. ಹೆಲ್ದಿ ಕೂಡ ನಾರಿನಾಂಶ ಇರೋ ತರಕಾರಿನ, ಹಸಿರು ತರಕಾರಿನ ತಿನ್ನಬೇಕು. ಹಾಗಾಗಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಈಗ ನಾನು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಬೇಳೆ 100 ಗ್ರಾಮ್ ಅಷ್ಟು ತೊಗರಿಬೇಳೆ ತೊಗೊಂಡು ನೀಟಾಗಿ 2 ಸಲ ತೊಳೆದು ಅದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು 2 ಎಣ್ಣೆ ಎರಡೂ ಸೇರಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ತೊಗರಿಬೇಳೆನ ಚೆನ್ನಾಗಿ ಬೇಯಿಸ್ಕೊತೀನಿ. ಆದಷ್ಟು ತೊಗರಿಬೇಳೆ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಳಿ. ಎಷ್ಟು ವಿಷಲ್ಗೆ ಬೇಯುತ್ತೆ ಅಷ್ಟು ವಿಷಲ್ಗೆ. ನಾನು ಒಂದು 3ರಿಂದ 4 ವಿಷಲ್ ಹಾಕಿಸ್ಕೊಂಡಿದ್ದೆ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಬೇಳೆ ಬೇಯೋಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಡ್ರೈ ಕೋಕೋನಟ್ ಸೇರಿಸ್ಕೊತಿದ್ದೀನಿ. 2 ಟೇಬಲ್ ಸ್ಪೂನು. ಒಂದು ಹಸಿ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಬೆಳ್ಳುಳ್ಳಿ, ಒಂದು ಸ್ಮಾಲ್ ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಮತ್ತು 2 ಟೊಮೊಟೊ ತೊಳೆದು ಕಟ್ ಮಾಡೋದಕ್ಕೆ ಸೇರಿಸ್ಕೊತಿದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿಲ್ಲ ನಾನು. ಈ ಹೋಮ್ ಮೇಡ್ ಸಾಂಬಾರು ಪುಡಿ 1.5 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಇದಕ್ಕೆ ಸೇರಿಸ್ಕೊತಿದ್ದೀನಿ. ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿದು ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಬನ್ನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋತೀನಿ. ಈಗ ನೋಡಿ, ನಾನು ದಂಟು ನೀಟಾಗಿ ಬಿಡಿಸಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ದಂಟಿನ ಸೊಪ್ಪಿನ ಹಿಂದಿನ ಕಾಂಡ ಭಾಗ ಅದನ್ನು ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. 2 ಒಣಮೆಣ್ಸಿನ್ಕಾಯಿ ಸೇರಿಸ್ಕೊತೀನಿ. ನಿಮ್ಮ ಮನೇಲಿ ಯಾವ ಮೆಣ್ಸಿನ್ಕಾಯಿ ಇರುತ್ತೋ ಆ ಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ. ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಸೈಜ್ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ನಿಮ್ಮ ಇಷ್ಟ ಧಾರಾಳವಾಗಿ ಹಾಕ್ಕೊಡಿ, ಹೆಲ್ದಿ ಕೂಡ. ಇದಕ್ಕೆ ಸ್ವಲ್ಪ ಅಡುಗೆ ಹಿಂಗೆ ಯೂಸ್ ಮಾಡ್ತಿದ್ದೀನಿ. ಅಡುಗೆ ಹಿಂಗೆ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ. ಇದನ್ನು ಸ್ವಲ್ಪ ಈರುಳ್ಳಿ ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಒಂದು 5 ನಿಮಿಷ. ಈರುಳ್ಳಿ ಫ್ರೈ ಆದಮೇಲೆ ದಂಟು ನಾನೇನು ಬಿಡಿಸಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇನ್ನೊಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನ ಸೇರಿಸ್ಕೊತಿದ್ದೀನಿ. ಇದನ್ನ ಸ್ವಲ್ಪ ಒಂದು 5ರಿಂದ 6-7 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ದಂಟಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಅದು ಕೂಡ ಹೇಳಿ. ಈಗ ದಂಟು ಒಂದು 2 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಆ ಥರ ಮಾಡಿದ್ರೆ ಸ್ವಲ್ಪ ಬಾಯ್ಲ್ಡ್ ಆದಂಗೆ ಅಂದರೆ ಬೆಂದಂಗೆ ಆಗುತ್ತೆ. ಈಗ ಅದಕ್ಕೆ ಫ್ರೈ ಆದಮೇಲೆ ದಂಟು ನಾನು ಏನು ರುಬ್ಬಿಟ್ಕೊಂಡಿದ್ದೆ ಖಾರ ಮಸಾಲ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಹಸಿನೇ ರುಬ್ಕೊಂಡಿರೋದ್ರಿಂದ ನಾವು ಒಂದು 2ರಿಂದ 3 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ದಂಟು ಜೊತೆ ನೋಡಿ, ಇದು ಹಸಿ ಸ್ಮೆಲ್ ಹೋಗಿ ನೀಟಾಗಿ ಇದ್ರ ಜೊತೆಗೆ ಬ್ಲೆಂಡ್ ಆಗಿದೆ. ಆ ಥರ ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನು ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ನೋಡಿ, ಫುಲ್ ಸ್ಮ್ಯಾಶ್ ಆಗಿದೆ. ಬೇಳೆ ಬೇಯಿಸಿದ್ದನ್ನು ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡಿದ್ದೆ. ಅದೇ ಕುಕ್ಕರಲ್ಲಿ ಸಾಂಬಾರು ಮಾಡಿದ್ದೀನಿ. ಆ ಬೇಳೆ ಬೇಯಿಸಿರೋದು ಮತ್ತು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಎಲ್ಲ ಸಾಂಬಾರು ಕೂಡ್ಕೋತಿದ್ದೀನಿ. ಅಂದರೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಸಾಂಬಾರು ಕೂಡೋದು ಅಂದರೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿ ಲಾಸ್ಟಿಗೆ ನಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ಸಾಂಬಾರಿಗೆ ನೀರು ಇದೆಲ್ಲ ನೋಡಿ ಅಳತೆ ಕರೆಕ್ಟಾಗಿ ಸೇರಿಸ್ಕೊಳ್ಳೋದನ್ನು ಸಾಂಬಾರು ಕೂಡೋದು ಅಂತ. ಈಗ ನೋಡಿ, ನೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ದಂಟು ಎಳೆದಾದರೆ ಕುಕ್ಕರ್ ಕೂಗಿಸೋದೇ ಬೇಡ, ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ಬಲ್ತಿರೋ ಕಾಂಡದ ಥರದ್ದು ಸೇರಿಸ್ಕೊಂಡಿರೋದ್ರಿಂದ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ದಂಟು ಆರೋಗ್ಯಕ್ಕೆ ಒಳ್ಳೆಯದು. ನಾರಿರೋ ಅಂಶ ತಿಂದರೆ ದೇಹಕ್ಕೆ ಒಳ್ಳೆಯದು. ಪೈಲ್ಸ್ ಇರೋರಿಗಂತೂ ತುಂಬಾ ಒಳ್ಳೆಯದು. ನೀವು ಒಂದು ಸಲ ಮನೇಲಿ ಈ ಥರ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ತುಂಬ ದಿನ ಆಗಿತ್ತು ಇದು ಟ್ರೈ ಮಾಡಿ. ಇವಾಗ ದಂಟು ಸಿಕ್ತು ಅಂತ ಮಾಡಿದ್ದೀನಿ. ತುಂಬ ಚೆನ್ನಾಗಂತೂ ಬಂದಿತ್ತು ಸಾಂಬಾರು. ಹೋಮ್ಮೇಡ್ ಸಾಂಬಾರು ಪುಡಿ ಹಾಕಿರೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟಿಯಾಗಿತ್ತು. ಅನ್ನ ಜೊತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಹೇಳೋದನ್ನಂತ ಮರಿಬೇಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.